ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಅಪ್ಡೇಟ್ಸ್. ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಷ್ಟು ದಿನ ಹೇಳೋದು ಸಬ್ಸ್ಕ್ರೈಬೇ ಆಗ್ತಾ ಇಲ್ವಲ್ಲ ನಮ್ಮ ಹುಡುಗರು, ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ ರೀಚ್ ಆಗೋಗ್ಬಿಟ್ಟಿದೆ ಅಂತ ನನಗೆ ಗೊತ್ತೇ ಆಗ್ತಿಲ್ಲ ಕ್ರಿಕೆಟ್ ನೋಡುವವರ ಸಂಖ್ಯೆ. ಓಕೆ, ಮ್ಯಾಟ್ರಿಗೆ ಬರೋಣ. ಇವಾಗ ಮೊದಲನೇ ಅಪ್ಡೇಟು, ಮಾಜಿ ಇಂಗ್ಲೆಂಡ್ ಕ್ರಿಕೆಟರು ಮಾಂಟಿ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಇವಾಗ ಬರ್ತಾ ಇದ್ದಿಲ್ಲ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸು. ಇದರಲ್ಲಿ ಬೆನ್ ಸ್ಟೋಕ್ಸ್ ಅವರು ವಿರಾಟ್ ಕೊಹ್ಲಿಗೆ ಸ್ಲೆಡ್ಜ್ ಮಾಡಬೇಕಂತ ಇವರು. ಬೆನ್ ಸ್ಟೋಕ್ಸ್ ಜೊತೆಗೆ ಇಂಗ್ಲೆಂಡ್ ಟೀಮ್ ಅವರೆಲ್ಲರೂ ವಿರಾಟ್ ಕೊಹ್ಲಿಗೆ ಸ್ಲೆಡ್ಜ್ ಮಾಡಬೇಕು ಮೈನ್ ಆಗಿ ಅಂತ ಒಂದೇನೋ ಹೇಳಿದ್ದಾರೆ, ಅವ್ರ ಸಜೆಷನ್ ಅವ್ರು ಕೊಟ್ಟಿದ್ದಾರೆ. ಇದನ್ನ ಸೀರಿಯಸ್ ಆಗಿ ಏನಾದ್ರು ಬೆನ್ ಸ್ಟೋಕ್ಸ್ ಏನಾದ್ರು ತಗೊಂಡು ವಿರಾಟ್ ಕೊಹ್ಲಿಗೆ ಸ್ಲೆಡ್ಜ್ ಮಾಡ್ತು ಅಂತಂದ್ರೆ ವಿರಾಟ್ ಕೊಹ್ಲಿ ಬಾಯಿಂದ ಬರೋದು ಬ್ಯಾನ್ ಸ್ಟೋಕ್ಸ್. ಗೊತ್ತು ತಾನೆ ಏನು ಬರುತ್ತೆ ಅಂತ ವಿರಾಟ್ ಕೊಹ್ಲಿ ಬಾಯಿಂದ. ಓಕೆ, ವಿರಾಟ್ ಕೊಹ್ಲಿ ಬಾಯಿಂದ ಅಲ್ಲ, ಅವ್ರು ಬ್ಯಾಟಿಂದನೇ ತೋರಿಸ್ಬಿಡ್ತಾರೆ. ಬಾಯಿಂದ ಬರೋದು ಸಪ್ರೇಟು, ಆಮೇಲೆ ಬ್ಯಾಟಿಂದ ಬರೋದು ಸಪ್ರೇಟ್ ಆಗಿ ಅಂತೂ ಖಂಡಿತ ಇದ್ದೇ ಇರುತ್ತೆ. ಹೋಗ್ಬಿಟ್ಟು ಜಸ್ಟಿನ್ ಲ್ಯಾಂಗರ್ ಅವ್ರಿಗೆ ಕೇಳಬೇಕಷ್ಟೇ ಇವರು ಏನೇನು ಬರುತ್ತೆ ಅಂತ. ಅವ್ರಿಗೆ ಮಾತ್ರ ಅಂತಲ್ಲ, ಇಡೀ ಜಗತ್ತಿಗೆ ಗೊತ್ತು ವಿರಾಟ್ ಕೊಹ್ಲಿಗೆ ಸ್ಲೆಡ್ಜ್ ಮಾಡ್ತು ಅಂತಂದ್ರೆ, ವಿರಾಟ್ ಕೊಹ್ಲಿನ ಎದುರಾಕಂತು ಅಂತಂದ್ರೆ, ಆಮೇಲೆ ಪರಿಣಾಮ ಆ ಮ್ಯಾಚಲ್ಲೋ ಅಥವಾ ನೆಕ್ಸ್ಟ್ ಮ್ಯಾಚಲ್ಲೋ ಯಾವ್ದಾರೋ ಒಂದು ಮ್ಯಾಚಲ್ಲಿ ವಾಪಸ್ಸು ಹೆಂಗಾನ ಒಂಥರ ಕೊಟ್ಟೇ ಕೊಡ್ತಾರೆ. ಅದು ಭಯಂಕರವಾಗಿರುತ್ತೆ ಅಂತ ಗೊತ್ತು. ಬೆನ್ ಸ್ಟೋಕ್ಸ್ ಈ ದರಿದ್ರ ಕೆಲಸನ ಮಾಡಕ್ಕೆ ಹೋಗಲ್ಲ ಅಂತಲೂ ಕೂಡ ನಮಗೆ ಗೊತ್ತು. ಮಾಂಟಿ ಅವರು ಜೋಶಲ್ಲಿ ಹೇಳಿದ್ದಾರೆ. ಅದು ಯಾವ ಥರ ಹೇಳಿದ್ದಾರೆ ಅಂದರೆ, 2011 ವರ್ಲ್ಡ್ ಕಪ್ಪು ನಾವು ಗೆದ್ದಿದ್ರು ಕೂಡ, ಅಂದರೆ ವಿರಾಟ್ ಕೊಹ್ಲಿ ಅವರು ಆಡಿದ್ದಾರೆ, ಅದ್ರಲ್ಲಿ ಗೆದ್ದಿದ್ರು ಕೂಡ ಇವರು ODI ವರ್ಲ್ಡ್ ಕಪ್ನಾಗ ಗೆದ್ದಿಲ್ಲ, ಇವರು T20 ವರ್ಲ್ಡ್ ಕಪ್ನಾಗ ಗೆದ್ದಿಲ್ಲ. ಇವ್ರಿಗೆ ಗೊತ್ತಿರಲಿಲ್ಲ ಅಂತ ಕಾಣಿಸುತ್ತೆ. ವಿರಾಟ್ ಕೊಹ್ಲಿ 2011 ವರ್ಲ್ಡ್ ಕಪ್ಪಲ್ಲಿ ಇದ್ರು ಅಂತಲೇ ಗೊತ್ತಿರಲಿಲ್ಲ ಅಂತ ಕಾಣಿಸುತ್ತೆ. ಇವರು ODI ವರ್ಲ್ಡ್ ಕಪ್ ಗೆದ್ದಿಲ್ಲ, T20 ವರ್ಲ್ಡ್ ಕಪ್ ಗೆದ್ದಿಲ್ಲ, ಯಾವ ವರ್ಲ್ಡ್ ಕಪ್ ಗೆಲ್ಲಕ್ಕಾಗ್ತಾರೆ. ನೀವು ಫೈನಲ್ಸ್ ಅಂತ ಬಂದಾಗ ನೀವು ಚೋಕರ್ಸು ಅಂತ ವಿರಾಟ್ ಕೊಹ್ಲಿಗೆ ಸ್ಲೆಡ್ಜ್ ಮಾಡಬೇಕಂತೆ ಅಂತ ಮಾಂಟಿ ಅವರು ಹೇಳ್ತಾರೆ. ಮಾಡಲಿ, ಬೆನ್ ಸ್ಟೋಕ್ಸ್ ಮಾಡ್ತಾರ, ಆಮೇಲೆ ಬರೋದು ಗೊತ್ತಾನೆ ವಿರಾಟ್ ಕೊಹ್ಲಿ ಬಾಯಿಂದ. ಬೆನ್ ಬರುತ್ತೆ ಮುಂದೆ, ಗೊತ್ತಿಲ್ಲ ನಿಮ್ಗೆ ಏನು ಅಂತ. ನೋಡೋಣ, ಸ್ಲೆಡ್ಜ್ ಮಾಡಲಿ. ಯಾರನ್ನಾದ್ರು ಬೆನ್ ಸ್ಟೋಕ್ಸ್ ಮಾಡ್ತಾರೋ ಯಾರು ಮಾಡ್ತಾರೋ ಗೊತ್ತಿಲ್ಲ. ಇವ್ರು ಹೇಳಿದ್ದಾರೆ, ಯಾರು ಮಾಡ್ತಾರೋ ಗೊತ್ತಿಲ್ಲ, ಅವರಿಗೆ ಸರಿಯಾಗಿ ಕಾದಿದೆ ಮಾತ್ರ. ಅಪ್ಡೇಟ್ ಬಿಟ್ಟು ರಿಷಬ್ ಪಂತ್ ಅವ್ರು ಗಾಬಾ ಟೆಸ್ಟ್ ಬಗ್ಗೆ ಮಾತಾಡಿದ್ದಾರೆ. ರೋಹಿತ್ ಶರ್ಮಾ ಅವರು ಬಂದ್ಬಿಟ್ಟು ಇವ್ರಿಗೆ ಹೇಳಿದ್ರಂತೆ, ನೀನು ಏನು ಮಾಡಿದ್ಯಾ ಅಂತ ನಿನಗೆ ಗೊತ್ತಾಗೋರು, ಏನು ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ನೀನು, ಇದಕ್ಕೆ ಹೆಂಗೆ ಸೆಲೆಬ್ರೇಟ್ ಮಾಡಬೇಕು, ನೀನು ಏನೋ ಸೆಲೆಬ್ರೇಟೇ ಮಾಡ್ತಾ ಇಲ್ವಲ್ಲ ಗಾಬಾ ಟೆಸ್ಟ್ನ ಗೆಲ್ಸಾದ್ಮೇಲೆ ಅಂತ. ಅದರ ಅರಿವು ನಿನಗೆ ಇವಾಗ ಆಗೋದಿಲ್ಲ. ನೀನು ರಿಟೈರ್ ಆಗ್ತಿಯಲ್ಲ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ನ, ಇಂಟರ್ನ್ಯಾಷನಲ್ ಫಾರ್ಮ್ಯಾಟಿಂದ ರಿಟೈರ್ ಆಗ್ತಿಲ್ಲ, ಅವಾಗ ನೀನು ಏನು ಮಾಡಿದ್ದೆ ಅಂತ ನಿನಗೆ ಅವಾಗ ಅರಿವಾಗುತ್ತೆ ಅಂತ ಗಾಬಾ ಟೆಸ್ಟ್ನ ಅಷ್ಟೊಂದು ಬಿಲ್ಡಪ್ ಕೊಟ್ಬಿಟ್ಟು ರೋಹಿತ್ ಶರ್ಮಾ ಅವ್ರಿಗೆ ಇವ್ರು ಹೇಳಿದ್ಮೇಲೆ ಗೊತ್ತಾಯ್ತಂತೆ, ಏನೋ ಇವ್ರು ಅಮರಾಂಬ್ರಿ ಮಾಡಿ ಏನೋ ದೊಡ್ಡದಾಗಿ ಸಾಧಿಸ್ಬಿಟ್ಟಿದ್ದೀನಿ ಅಂತ ಅವಾಗ ಅರಿವಾಯ್ತಂತೆ ಇವರಿಗೆ. ಅಲ್ಲಿವರೆಗೂ ಅವ್ರಿಗೆ ಅರಿವಾಗಿರಂತೆ, ಜಸ್ಟ್ ಒಂದು ಮ್ಯಾಚ್ ಬಿಡೋಗಿರು ಅಂತ ಅನ್ಕೊಂಡಿರಂತೆ. ಬಟ್ ಆ ಗಾಬಾ ಟೆಸ್ಟು ಇವಾಗಲೂ ಕೂಡ ನಾವು ನೆನೆಸ್ಕೊಂತೀವಿ. 3 ವರ್ಷ ಆಗಿದ್ರು ಕೂಡ ಇಲ್ಲಾಗರು ಈ ಥರ ಒಂದು ಟೆಸ್ಟ್ ಮ್ಯಾಚ್ನ ಗೆಲ್ಸಿದ್ರು ರಿಷಬ್ ಪಂತ್ ಅವ್ರು. ಒಂದೇನು ಇನ್ನೂ ಸುಮಾರು ಮ್ಯಾಚ್ನ ಗೆಲ್ಸಿದ್ದಾರೆ, ಅನ್ಬಿಲೀವಬಲ್ ಆಗಿ ಗೆಲ್ಸಿದ್ರು ಅಂತ ಇವಾಗಲೂ ನೆನೆಸ್ಕೊಂತೀವಿ. ಯಾಕೆಂದ್ರೆ ಅದು ಫಸ್ಟ್ ವಿನ್ ಆಗಿತ್ತು ಗಾಬಾದಲ್ಲಿ ಇಂಡಿಯಾದು. ಅಪ್ಡೇಟ್ ನಂಬರ್ 3, ಜಹೀರ್ ಖಾನ್ ಅವರು ಮೊಹಮ್ಮದ್ ಶಮಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ T20 ವರ್ಲ್ಡ್ ಕಪ್ಗೆ ಶಮಿ ಇಲ್ಲ ಅಂತ ಅಂದ್ರೆ ಒಂದು ಬಿಗ್ ಲಾಸ್ ಆಗುತ್ತೆ ಟೀಮ್ ಇಂಡಿಯಾಗೆ. ಅವ್ರು ಎಕ್ಸ್ ಫ್ಯಾಕ್ಟರ್ ಪ್ಲೇಯರು ನಮ್ಮ ಟೀಮ್ ಇಂಡಿಯಾಗೆ ಈ T20 ವರ್ಲ್ಡ್ ಕಪ್ ಅಲ್ಲಿ ಅಂತ ಹೇಳಿದ್ದಾರೆ. ಹೋಪ್ಫುಲಿ ಅವ್ರು ಫಿಟ್ ಆಗ್ತಾರೆ, ಸ್ಕ್ವಾಡಲ್ಲೂ ಕೂಡ ಇರ್ತಾರೆ, 11 ಕೂಡ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ ಅಂತ ಜಹೀರ್ ಖಾನ್ ಅವರು ಮಾಜಿ ಇಂಡಿಯನ್ ಪೇಸರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಂದ್ರೆ ಒಬ್ಬೊಬ್ರು ಒಂದೊಂದು ಎಕ್ಸ್ ಫ್ಯಾಕ್ಟರ್ ಪ್ಲೇಯರ್ಗಳನ್ನ ಹೇಳ್ತಾರೆ. ಸುರೇಶ್ ರೈನಾ ಹೇಳ್ತಾರೆ ಅವ್ರ ಎಕ್ಸ್ ಫ್ಯಾಕ್ಟರ್, ಸಂಜು ಸ್ಯಾಮ್ಸನ್ ಎಕ್ಸ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಇವ್ರು ನೋಡ್ರಿ ಇವ್ರ ಎಕ್ಸ್ ಫ್ಯಾಕ್ಟರ್ ಅಂತಾರೆ. ಒಬ್ಬೊಬ್ರು ಒಂದೊಂದು ಎಕ್ಸ್ ಫ್ಯಾಕ್ಟರ್ನ ಹೇಳ್ತು ಅಂತಂದ್ರೆ ತುಂಬ ಬಿಡುತ್ತೆ ಸ್ಕ್ವಾಡ್ ಹಂಗೇನೆ. ಸೊ ಕಾಲ್ ನೋಡೋಣ ಗುರು, ಆ ಎಕ್ಸ್ ಫ್ಯಾಕ್ಟರ್ ಏನು ಅಂತ ನಮಗೆ T20 ವರ್ಲ್ಡ್ ಕಪ್ ಅಲ್ಲಿ ಗೊತ್ತಾಗೋದು. ಮೊಹಮ್ಮದ್ ಶಮಿ ಆದಷ್ಟು ಬೇಗ ರಿಕವರ್ ಆಗಲಿ, ಆಮೇಲೆ ನೋಡೋಣ ಸೆಲೆಕ್ಟ್ ಆಗ್ತಾರೋ ಆಗೋದಿಲ್ವೋ ಅಂತ. ಅಪ್ಡೇಟ್ ನಂಬರ್ 4, ಮೊಹಮ್ಮದ್ ಶಮಿ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ಮೊಹಮ್ಮದ್ ಶಮಿ IPL ಆಡೋದು ಡೌಟ್ಫುಲ್ ಆಗಿದೆ ಅಂತ, ಜೊತೆಗೆ 2 ಮ್ಯಾಚ್ ಸೀರೀಸಿಗೆ ಆಲ್ರೆಡಿ ಬಿಟ್ಟಿದ್ದಾರೆ ಸ್ಕ್ವಾಡ್ನ. ಟೆಸ್ಟ್ ಸೀರೀಸಿಗೆ ಇನ್ನು 3 ಮ್ಯಾಚಿಗೆ ಬಿಡೋದು ಬಾಕಿ ಇದೆ. ಅದಕ್ಕೂ ಕೂಡ ಅವ್ರು ಅನ್ಅವೈಲಬಲ್ ಆಗುವಂಥ ಎಲ್ಲ ಸಾಧ್ಯತೆ ಇದೆಯಂತೆ. ಕರೆಂಟ್ಲಿ ಅವ್ರು ಇವಾಗ NCL ಇದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಇನ್ನು ಸುಮಾರು ಜನ NCL ಇದ್ದಾರೆ. ರವೀಂದ್ರ ಜಡೇಜಾ, ರುತುರಾಜ್ ಗಾಯಕ್ವಾಡ್, ರಿಷಬ್ ಪಂತ್ ಎಲ್ಲರೂ ಇಂಜುರಿ ಆಗಿರೋ ಎಲ್ಲ ಒಂಥರ NCL ಬಿದ್ದಿದ್ದಾರೆ ಬೆಂಗಳೂರಲ್ಲೇ. ಸೊ ನೋಡೋಣ, ಹೋಪ್ಫುಲಿ ಬೇಗ ರಿಕವರ್ ಆಗ್ತಾರೆ ಅಂತ ಅನ್ಕೊಳ್ಳೋಣ. ಜೊತೆಗೆ IPLಗೂ ಕೂಡ ಅವೈಲಬಲ್ ಆಗ್ತಾರೆ ಅಂತ ಅನ್ಕೊಳ್ಳೋಣ. ಬಟ್ ಇವಾಗ ಬರ್ತಿರುವಂಥ ಅಪ್ಡೇಟ್ ಪ್ರಕಾರ IPLಗೂ ಕೂಡ ಇವರು ಡೌಟ್ಫುಲ್ ಆಗಿರೋದ್ರಿಂದ ಗುಜರಾತ್ ಟೈಟನ್ಸ್ಗೆ ಒಂದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೇಕಿದು. ಅಪ್ಡೇಟ್ ನಂಬರ್ 4, ರಿಯಾನ್ ಪರಾಗ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ರಾಜಸ್ಥಾನ್ ರಾಯಲ್ಸ್ಗೆ ಈ ವರ್ಷ ಅಟ್ಲೀಸ್ಟ್ ಅಪ್ ದ ಆರ್ಡರ್ ಅಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ ಬರ್ತೀನಿ. ಅಪ್ ದ ಆರ್ಡರ್ ಅಂತಂದ್ರೆ ನಂಬರ್ 3, 4 ಅಲ್ಲಿ ಅಟ್ಲೀಸ್ಟ್ ನನಗೆ ಬ್ಯಾಟಿಂಗ್ ಸಿಕ್ತು ಅಂದ್ರೆ ನಾನು ಪ್ರೂವ್ ಮಾಡ್ಕೊಬೋದು. ನನಗೆ 5, 6, 7 ಆ ಥರ ಪೊಸಿಷನ್ ಅಲ್ಲಿ ಬ್ಯಾಟಿಂಗ್ ಕಳಿಸ್ತು ಅಂತಂದ್ರೆ ಅಷ್ಟೊಂದು ಸಕ್ಸಸ್ ಕಂಡಿಲ್ಲ ರಿಯಾನ್ ಪರಾಗ್ ಅವರು. ಇವರು ಡೊಮ್ಯಾಸ್ಟಿಕಲ್ ಆಡೋದೆಲ್ಲ ನೋಡ್ತು ಅಂದರೆ ಅವ್ರಿಗೆ ಆ್ಯಕ್ಚುಲಿ ಅಪ್ ದ ಆರ್ಡರ್ ಪ್ರಮೋಟ್ ಮಾಡ್ತು ಅಂದರೆ ಒಳ್ಳೆ ಪ್ಲೇಯರ್ ಆಗ್ಬೋದು. ಅವರ ಆಟಗಳೆಲ್ಲ ನಾವು ಒಂದು 2-3 ವರ್ಷದಿಂದನೇ ಬಿಟ್ಬಿಟ್ಟಿದ್ದೀವಿ. ಚೈಲ್ಡ್ ಬುದ್ಧಿ ಎಲ್ಲ ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಇವಾಗ ಒಂದು ಸ್ವಲ್ಪ ಕಡಕ ಕಾಣಿಸ್ತಾ ಇದ್ದಾರೆ. ಡೊಮ್ಯಾಸ್ಟಿಕ್ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ ಅಪ್ ದ ಆರ್ಡರ್ ಪ್ರಮೋಟ್ ಮಾಡ್ತು ಅಂದರೆ ನಂಬರ್ 3, 4
ಅಥವಾ 5 ಈ ಸ್ಥಾನದಲ್ಲಿ ಆಡ್ತು ಅಂದರೆ ಬೆಟ್ರಾಗಿ ಕಾಣಿಸ್ಕೊಬೋದು ರಿಯಾನ್ ಪರಾಗ್ ಅಂತ. ಟು ಬಿ ಹಾನೆಸ್ಟ್ ಅನ್ನಿಸ್ತಾ ಇದೆ. ಅವ್ರನ್ನ ಬರೀ ಟ್ರೋಲ್ ಮಾಡೋದಲ್ಲ, ರಿಯಾನ್ ಪರಾಗ್ ಇವಾಗ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ದಾರೆ. ಕಾದು ನೋಡಬೇಕು ಅಷ್ಟೇ ಇವ್ರು ಅನ್ಕೊಂಡಿರೋದು ಆಗುತ್ತಾ ಅಂತ. ಅವರು ಈ T20 ವರ್ಲ್ಡ್ ಕಪ್ಗೆ ಏನ್ ಮಾಡ್ತಾ ಇರತ್ತನ್ನೇ ಕಾಣಿಸ್ತಾ ಇದೆ. IPL ಅಲ್ಲಿ ಮಸ್ತಾಗಿ ಆಡ್ಬಿಡೋಣ, T20 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆದ್ರೂ ಆಗ್ಬೋದು. ಲಾಸ್ಟ್ ಟೈಮು ದಿನೇಶ್ ಕಾರ್ತಿಕ್ ಆಗಿರಲ್ಲ, ಆ ಥರ ಇಲ್ಲೂ ಆಗ್ಬಿಡ್ಬೋದು ಅಂತ ಅನ್ಕೊಂಡಿದ್ರೆ ಅಂತ ಕಾಣಿಸುತ್ತೆ. ಹೋಪ್ಫುಲಿ ಚೆನ್ನಾಗಿ ಆಡಲಿ, ಯಾರಾದರೂ ಆಡಲಿ, ಒಟ್ಟಲ್ಲಿ ವರ್ಲ್ಡ್ ಕಪ್ ಗೆಲ್ಸ್ಕೊಂಡು ಕೊಡಲಿ ಅಷ್ಟೇ. ಕಾದ್ ನೋಡೋಣ ಯಾರು ಚೆನ್ನಾಗಿ ಆಡ್ತಾರೆ ಈ IPL ಅಲ್ಲಿ ಅಂತ. ಅಪ್ಡೇಟ್ ನಂಬರ್ 5, KL ರಾಹುಲ್ ಲೈಕ್ಲಿ ಟು ಪ್ಲೇ ಆಸ್ ಎ ವಿಕೆಟ್ ಕೀಪರ್ ಬ್ಯಾಟರ್ ಅಂತ ಅಪ್ಡೇಟು ಬರ್ತಾ ಇದೆ. ಹಂಗೆ ಮಿಡ್ಲ್ ಆರ್ಡರ್ಲಿ ಆಡ್ಬೋದು ಅಂತಲೂ ಕೂಡ ಅಪ್ಡೇಟ್ ಬಂದಿತ್ತು. ಈ IPL ಅಲ್ಲಿ KL ರಾಹುಲ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಡ್ತಾರಂತೆ. ಯೂಶಲಿ KL ರಾಹುಲ್ ರೀಸೆಂಟ್ ಇಯರ್ಸ್ಗಳಲ್ಲಿ IPL ಅಲ್ಲಿ ಫೀಲ್ಡರ್ ಆಗಿ ಆಡ್ತಿದ್ರು. ಬಟ್ ಈ ಇಯರ್ ಅವರಿಗೆ ವಿಕೆಟ್ ಕೀಪಿಂಗ್ ಮಾಡುವಂಥ ಅನಿವಾರ್ಯತೆ ಇದೆ. ಏನಕ್ಕೆ T20 ವರ್ಲ್ಡ್ ಕಪ್ ಬರ್ತಾರನ್ನ ಅವ್ರು ವಿಕೆಟ್ ಕೀಪರ್ ಆದ್ರು ಅಂತ ಅಂದ್ರೆ ಅವ್ರಿಗೆ ಒಂದೊಂದು ಸ್ಲಾಟು ಓಪನ್ ಆಗುತ್ತೆ. ಸೊ ಅದಕ್ಕೋಸ್ಕರ ವಿಕೆಟ್ ಕೀಪಿಂಗ್ IPL ಅಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಾ